ಸಂಭವಿಸಿರುವಂಥ ಗುಡ್ಡ ಕುಸಿತದಲ್ಲಿ ಮೃತಪಟ್ಟವರು ನಾಪತ್ತೆಯಾದವರ ಸುಳಿವೇ ಇನ್ನೂ ಸಿಕ್ಕಿಲ್ಲ. ಕಾರ್ಯಾಚರಣೆ ನಡೀಲಿಕ್ಕೆ ಆರಂಭ ಆಗಿ 13 ದಿನ ಆಯಿತು, ಇನ್ನೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ, ರೆಸ್ಕ್ಯೂ ಆಪರೇಷನ್. ಆದರೆ ಇಲ್ಲಿವರೆಗೂ ಕೂಡ ನಾಪತ್ತೆ ಆದವರ ಸುಳಿವು ಸಿಕ್ಕಿಲ್ಲ. ಶಿರೂರು ಗುಡ್ಡ ಕುಸಿತದಲ್ಲಿ 13 ದಿನದಿಂದ ನಿರಂತರ ಕಾರ್ಯಾಚರಣೆ ನಡೀತಾ ಇದೆ, ರೆಸ್ಕ್ಯೂ ಕಾರ್ಯಾಚರಣೆ ನಡೀತಾ ಇದೆ. ಕಾರ್ಯಾಚರಣೆ ನಡೆಯುವ ಜಾಗದಲ್ಲಿ ಈಗ ಮಾಧ್ಯಮಗಳಿಗೆ ನಿರ್ಬಂಧವನ್ನು ಹೇರಿದ್ದಾರೆ. ಎಲ್ಲಿ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆಯೋ ಅಲ್ಲಿ ಮಾಧ್ಯಮಗಳಿಗೆ ನಿರ್ಬಂಧವನ್ನು ಹೇರಿದ್ದಾರೆ. ಮಾಧ್ಯಮಗಳ ಕ್ಯಾಮ್ರಾಮ್ಯಾನ್ಗಳು ಅಲ್ಲಿ ಶೂಟಿಂಗ್ ಮಾಡಬಾರ್ದು ಅಂಥೇಳಿ ನಿರ್ಬಂಧ ಹೇರಿದ್ದಾರೆ. ಶೂಟಿಂಗ್ ಮಾಡ್ತಾ ಇದ್ದ ಕ್ಯಾಮ್ರಾವನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ಕೇರಳ ಮಾಧ್ಯಮಗಳ ಕ್ಯಾಮ್ರಾಮ್ಯಾನ್ ಹಾಗೂ ಕ್ಯಾಮ್ರಾವನ್ನು ವಶಕ್ಕೆ ಪಡೆದಿದ್ದಾರೆ. ಸದ್ಯ ಎಲ್ಲ ಮಾಧ್ಯಮಗಳಿಗೂ ಕೂಡ ನಿರ್ಬಂಧವನ್ನು ಪೊಲೀಸರು ಹೇರಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು, ಯಾವಾಗ ಶಿರೂರಿನಲ್ಲಿ ಗುಡ್ಡ ಕುಸಿತ ಆಯಿತು ಆವತ್ತಿನಿಂದಲೂ ಕೂಡ ಸ್ಥಳದಲ್ಲೇ ಇದ್ದು ಅಲ್ಲಿನ ಗ್ರೌಂಡ್ ಹೆಂಗಿದೆ ಪರಿಸ್ಥಿತಿ ಅನ್ನೋದನ್ನು ರಿಪಬ್ಲಿಕ್ ಕನ್ನಡದ ಮೂಲಕ ಎಲ್ಲರಿಗೂ ಕೂಡ ಅಲ್ಲಿನ ಸ್ಥಿತಿಗತಿಯನ್ನು ತಿಳಿಸ್ತಾ ಇದ್ದಾರೆ. ನಾಗೇಂದ್ರ ಬಾಬು ಈಗ ಅಗೈನ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಇವತ್ತು ಮಾಧ್ಯಮಗಳಿಗೆ ನಿರ್ಬಂಧವನ್ನು ಹೇರಿದ್ಯಾಕೆ ನಾಗೇಂದ್ರ ಬಾಬು? ಏನ್ ನಡೀತಿದೆ ಹಾಗಾದ್ರೆ? ಯಾಕೆ ಹೈಡ್ ಮಾಡ್ತಾ ಇದ್ದಾರೆ ನಾಗೇಂದ್ರ ಬಾಬು ಇವತ್ತಿಂದ? ರಂಜಿತ್, ನೋಡಿ, ಇವತ್ತು ಈ ಶಿರೂರು ಗುಡ್ಡ ಕುಸಿತ ಆಗಿ 12ನೇ ದಿನ ಕಾರ್ಯಾಚರಣೆ ಮುಂದುವರಿತಾ ಇದೆ. ನೋಡಿ, 3 ದಿನದ ಹಿಂದೆ SP, ಜಿಲ್ಲಾಧಿಕಾರಿ ಎಲ್ಲರೂ ಕೂಡ ಬಂದು ಮಾಧ್ಯಮದವರ ಮುಂದೆ ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ನಾವು ದೆಹಲಿಯಿಂದ ಒಂದು ಖಾಸಗಿ ಏಜೆನ್ಸಿ ಅವರನ್ನು ಕರೆಸ್ತಾ ಇದ್ದೀವಿ, ಡ್ರೋನ್ ಮೂಲಕ ಅಲ್ಲಿ ಒಂದಷ್ಟು ಕಾರ್ಯಾಚರಣೆಯನ್ನು ಮಾಡ್ತೀವಿ, ಅದಕ್ಕೆ ಅಡಚಣೆ ಆಗುತ್ತೆ ನಿಮ್ಮ ನೆಟ್ವರ್ಕ್ನಿಂದಾಗಿ ಅಂತೇಳಿ ಒಂದಷ್ಟು ಮನವಿಯನ್ನು ಮಾಡ್ಕೊಂಡಿದ್ರು. ಅವತ್ತು ನಾವು ಯಾವುದೇ ಕಾರಣಕ್ಕೂ ಕೂಡ ಅವರ ಕಾರ್ಯಾಚರಣೆಗೆ ಅಡ್ಡಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವೀಗ ನಿಂತಿದ್ದೀವಿ. ಇದೇ ಜಾಗದಲ್ಲಿ ನಿಂತು ವರದಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಆದರೆ ಪ್ರತಿನಿತ್ಯವೂ ಕೂಡ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗಲೂ ಕೂಡ ನಾವು ಗಮನಿಸ್ಬೋದು. ನೋಡಿ, ಇಲ್ಲಿ ಮಾಧ್ಯಮದವರು ಒಳಗಡೆ ಹೋಗೋದಕ್ಕೆ ಅಲ್ಲಿ ಮನವಿಯನ್ನು ಮಾಡ್ಕೊಳ್ತಿದ್ರು ಕೂಡ ಅವರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ. ಕೇರಳ ಮಾಧ್ಯಮದವರನ್ನು ಕೂಡ ಇಲ್ಲೇ ಇರಿಸಿ ಅವರನ್ನು ಇಲ್ಲಿಂದನೇ ವರದಿಯನ್ನು ಮಾಡುವಂತೆ ಅವರು ಒಂದು ತಡೆಯನ್ನು ಹಾಕುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಇಷ್ಟೇ ಅಲ್ಲದೆ ನೋಡಿ, ಶಿರೂರು ಗುಡ್ಡ ಭಾಗದಲ್ಲಿ ಕುಸಿತ ಆಗಿದೆ, ಅಲ್ಲಿ ಕಾರ್ಯಾಚರಣೆಯನ್ನು ಮಾಡಲಾಗ್ತದೆ. ಅಲ್ಲಿಂದ ಸ್ವಲ್ಪ ದೂರದ ಅಂದರೆ ಗಂಗಾವಳಿ ನದಿ ಆಪೋಸಿಟ್ನಲ್ಲಿ ಉಳುವರೆ ಗ್ರಾಮ ಇದೆ. ಆ ಒಂದು ಉಳುವರೆ ಗ್ರಾಮಕ್ಕೆ ತೆರಳಿ ಅಲ್ಲಿಂದ ಚಿತ್ರೀಕರಿಸುವಂಥ ಕೆಲಸವನ್ನು ಮಾಧ್ಯಮದವರು ಮಾಡ್ತಾ ಇದ್ರು. ಅಲ್ಲಿಗೂ ಕೂಡ ನಿರ್ಬಂಧವನ್ನು ಹೇರಿದ್ದಾರೆ. ಆದರೆ ಕೆಲ ಸ್ನೇಹಿತ ಮಾಧ್ಯಮದವರು ಹೋಗಿ ಒಂದು ಬೆಟ್ಟದ ಮೇಲೆ ಕೂತು ಅಲ್ಲಿಂದ ಚಿತ್ರೀಕರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಹೋದಂಥ ಪೊಲೀಸರು ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಕೂಡ ಮಾಡಿದರು. ಕೇರಳದ ಒಂದು ರಿಪೋರ್ಟರ್ 24 ಅನ್ನುವ ಚಾನಲ್ನ ಕ್ಯಾಮ್ರಾಮನ್ ಹಾಗೂ ಕ್ಯಾಮ್ರಾವನ್ನು ವಶಕ್ಕೆ ಪಡೆದುಕೊಂಡಿದ್ರು, ಕಸ್ಟಡಿಯಲ್ಲಿ ಇಟ್ಕೊಂಡಿದ್ರು. ಆ ಬಳಿಕ ಸುಮಾರು 1 ಗಂಟೆ ಆದ ಬಳಿಕ ಅವರಿಗೆ ವಾಪಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಪ್ರಶ್ನೆ ಇಷ್ಟೇ ಇರುವಂಥದ್ದು, ನಾವು ಮಾಧ್ಯಮದವರು ಯಾವುದೇ ಕಾರಣಕ್ಕೂ ಕೂಡ ಕಾರ್ಯಾಚರಣೆಗೆ ಅಡ್ಡಿಪಡಿಸೋರಲ್ಲ. ನಾವು ಒಂದು 100 ಮೀಟರ್ ದೂರದಿಂದ ನೀವು ಬ್ಯಾರಿಕೇಡನ್ನು ಹಾಕಿ ಅಲ್ಲಿಂದ ನಾವು ಚಿತ್ರೀಕರಿಸ್ತೀವಿ ಅಂತ ಎಷ್ಟೇ ಮನವಿಯನ್ನು ಮಾಡಿಕೊಂಡ್ರು ಕೂಡ ಅದಕ್ಕೆ ಯಾವುದೇ ರೀತಿಯಾದಂಥ ಸ್ಪಂದನೆಗಳು ವ್ಯಕ್ತವಾಗ್ತಾ ಇಲ್ಲ. ಅಷ್ಟೇ ಅಲ್ಲ ರಂಜಿತ್, ನೋಡಿ, ಈಗ ಸ್ಥಳೀಯರಲ್ಲೂ ಕೂಡ ಒಂದು ಪ್ಯಾನಿಕ್ ಆಗಿದ್ದಾರೆ. ಏನಾಗ್ತಾ ಇದೆ ಒಳಗಡೆ? ಇವತ್ತು ದೇಶದಾದ್ಯಂತ ಈ ವಿಚಾರವಾಗಿ ಚರ್ಚೆಗಳಾಗ್ತಾ ಇದೆ. ಲೋಕಸಭಾ ಕಲಾಪದಲ್ಲೂ ಕೂಡ ಇದೇ ವಿಚಾರವಾಗಿ ಚರ್ಚೆಗಳಾಗ್ತಾ ಇದೆ. ಅಲ್ಲಿ ಜಾಗದಲ್ಲಿ ಏನಾಗ್ತಾ ಇದೆ ಅಂತೇಳಿ ಒಂದು ಮಾಧ್ಯಮದವರ ಜವಾಬ್ದಾರಿಯಾಗಿ ಮಾಧ್ಯಮದವರು ಆ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ, ಯಾವ ಹಂತಕ್ಕೆ ಹೋಗಿದೆ, ಹೇಗೆಲ್ಲ ರಕ್ಷಣಾ ಕಾರ್ಯಾಚರಣೆ, ಶೋಧ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವರದಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಆದರೆ ಇದಕ್ಕೂ ಕೂಡ ಅಡ್ಡಿಪಡಿಸುವಂಥ ಕೆಲಸಗಳಾಗ್ತಾ ಇದೆ. ಕೇವಲ ಅಡ್ಡಿಪಡಿಸೋದಷ್ಟೇ ಅಲ್ಲ, ಯಾರಾದರೂ ನಾವು ಬಲವಂತದ ಹೋಗಿ ನಾವು ಅಲ್ಲಿಂದ ನಾವು ಶೂಟ್ ಮಾಡ್ತೀವಿ ಅಂತೇಳಿ ಶೂಟಿಂಗನ್ನು ಮಾಡ್ತೀವಿ ಅಂತಂದ್ರು ಕೂಡ ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೇ ಒಂದು ವಿಚಾರವನ್ನು ಎಲ್ಲ ನೋಡಿ, ಈ ಒಂದು ದಾರಿ ನಿಧಾನದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಯಾರನ್ನು ಕೂಡ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಇದೇ ರೀತಿಯಾಗಿ ಇಲ್ಲಿಂದ 3 ಹಂತದ ಲೇಯರ್ನಲ್ಲಿ ಅವರು ಬ್ಯಾರಿಕೇಡ್ಗಳನ್ನು ಹಾಕಿ ಅಲ್ಲಿಯೂ ಕೂಡ ತಡೆ ಹಿಡಿಯುವಂಥ ಕೆಲಸಗಳಾಗ್ತಾ ಇದೆ. ಹಾಗಾದರೆ ರಕ್ಷಣಾ ಕಾರ್ಯಾಚರಣೆ ಬರಿಂದ ಸಾಕ್ತಾ ಇದೆ ಅನ್ನೋದಾದರೆ ಯಾಕೆ ಮಾಧ್ಯಮದವರನ್ನು ನಿರ್ಬಂಧ ಏರ್ತಿದ್ದಾರೆ ಜಿಲ್ಲಾಡಳಿತ ಹಾಗೂ SP ನಾರಾಯಣ ಅವರು ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿ ಉಳಿದಿರುವಂಥದ್ದು. ಅಷ್ಟೇ ಅಲ್ಲದೆ ಕೇರಳ ಮಾಧ್ಯಮದವರ ಕ್ಯಾಮ್ರಾಗಳನ್ನು ಸೀಸ್ ಮಾಡುವ ಹಂತಕ್ಕೆ ಹೋಗಿದ್ದಾದ್ರೂ ಯಾಕೆ ಎನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ರಂಜಿತ್, ಓಕೆ, ಥ್ಯಾಂಕ್ ಯು. ನಿಮ್ಮೆಲ್ಲ ಮಾತಿರುವಂಥ ಗುಡ್ಡ ಕುಸಿತದಲ್ಲಿ ಮೃತಪಟ್ಟವರು ನಾಪತ್ತೆಯಾದವರ ಸುಳಿವೇ ಇನ್ನೂ ಸಿಕ್ಕಿಲ್ಲ. ಕಾರ್ಯಾಚರಣೆ ನಡೀಲಿಕ್ಕೆ ಆರಂಭ ಆಗಿ 13 ದಿನ ಆಯಿತು, ಇನ್ನೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ, ರೆಸ್ಕ್ಯೂ ಆಪರೇಷನ್. ಆದರೆ ಇಲ್ಲಿವರೆಗೂ ಕೂಡ ನಾಪತ್ತೆ ಆದವರ ಸುಳಿವು ಸಿಕ್ಕಿಲ್ಲ. ಶಿರೂರು ಗುಡ್ಡ ಕುಸಿತದಲ್ಲಿ 13 ದಿನದಿಂದ ನಿರಂತರ ಕಾರ್ಯಾಚರಣೆ ನಡೀತಾ ಇದೆ, ರೆಸ್ಕ್ಯೂ ಕಾರ್ಯಾಚರಣೆ ನಡೀತಾ ಇದೆ. ಕಾರ್ಯಾಚರಣೆ ನಡೆಯುವ ಜಾಗದಲ್ಲಿ ಈಗ ಮಾಧ್ಯಮಗಳಿಗೆ ನಿರ್ಬಂಧವನ್ನು ಹೇರಿದ್ದಾರೆ. ಎಲ್ಲಿ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆಯೋ ಅಲ್ಲಿ ಮಾಧ್ಯಮಗಳಿಗೆ ನಿರ್ಬಂಧವನ್ನು ಹೇರಿದ್ದಾರೆ. ಮಾಧ್ಯಮಗಳ
ಕ್ಯಾಮ್ರಾಮ್ಯಾನ್ಗಳು ಅಲ್ಲಿ ಶೂಟಿಂಗ್ ಮಾಡಬಾರ್ದು ಅಂತ ಹೇಳಿ ನಿರ್ಬಂಧ ಹೇರಿದ್ದಾರೆ. ಶೂಟಿಂಗ್ ಮಾಡ್ತಾ ಇದ್ದ ಕ್ಯಾಮ್ರಾವನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ಕೇರಳ ಮಾಧ್ಯಮಗಳ ಕ್ಯಾಮ್ರಾಮ್ಯಾನ್ ಹಾಗೂ ಕ್ಯಾಮ್ರಾವನ್ನ ವಶಕ್ಕೆ ಪಡೆದಿದ್ದಾರೆ. ಸದ್ಯ ಎಲ್ಲ ಮಾಧ್ಯಮಗಳಿಗೂ ಕೂಡ ನಿರ್ಬಂಧವನ್ನ ಪೊಲೀಸರು ಹೇರಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು, ಯಾವಾಗ ಶಿರೂರಿನಲ್ಲಿ ಗುಡ್ಡ ಕುಸಿತ ಆಯಿತೋ ಆವತ್ತಿನಿಂದಲೂ ಕೂಡ ಸ್ಥಳದಲ್ಲೇ ಇದ್ದು ಅಲ್ಲಿನ ಗ್ರೌಂಡ್ ಹೆಂಗಿದೆ ಪರಿಸ್ಥಿತಿ ಅನ್ನೋದನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ಎಲ್ಲರಿಗೂ ಕೂಡ ಅಲ್ಲಿನ ಸ್ಥಿತಿಗತಿಯನ್ನು ತಿಳಿಸ್ತಾ ಇದ್ದಾರೆ. ನಾಗೇಂದ್ರ ಬಾಬು ಈಗ ಅಗೈನ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಇವತ್ತು ಮಾಧ್ಯಮಗಳಿಗೆ ನಿರ್ಬಂಧವನ್ನು ಹೇರಿದ ಯಾಕೆ ನಾಗೇಂದ್ರ ಬಾಬು? ಏನ್ ನಡೀತಿದೆ ಹಾಗಾದ್ರೆ? ಯಾಕೆ ಹೈಡ್ ಮಾಡ್ತಾ ಇದ್ದಾರೆ ನಾಗೇಂದ್ರ ಬಾಬು ಇವತ್ತಿಂದ? ರಂಜಿತ್, ನೋಡಿ, ಇವತ್ತು ಈ ಶಿರೂರು ಗುಡ್ಡ ಕುಸಿತ ಆಗಿ 12ನೇ ದಿನ ಕಾರ್ಯಾಚರಣೆ ಮುಂದುವರಿತಾ ಇದೆ. ನೋಡಿ, 3 ದಿನದ ಹಿಂದೆ SP, ಜಿಲ್ಲಾಧಿಕಾರಿ ಎಲ್ಲರೂ ಕೂಡ ಬಂದು ಮಾಧ್ಯಮದವರ ಮುಂದೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ನಾವು ದೆಹಲಿಯಿಂದ ಒಂದು ಖಾಸಗಿ ಏಜೆನ್ಸಿ ಅವರನ್ನ ಕರೆಸ್ತಾ ಇದ್ದೀವಿ, ಡ್ರೋನ್ ಮೂಲಕ ಅಲ್ಲಿ ಒಂದಷ್ಟು ಕಾರ್ಯಾಚರಣೆಯನ್ನ ಮಾಡ್ತೀವಿ, ಅದಕ್ಕೆ ಅಡಚಣೆ ಆಗುತ್ತೆ ನಿಮ್ಮ ನೆಟ್ವರ್ಕ್ನಿಂದಾಗಿ ಅಂತೇಳಿ ಒಂದಷ್ಟು ಮನವಿಯನ್ನ ಮಾಡ್ಕೊಂಡಿದ್ರು. ಅವತ್ತು ನಾವು ಯಾವುದೇ ಕಾರಣಕ್ಕೂ ಕೂಡ ಅವರ ಕಾರ್ಯಾಚರಣೆಗೆ ಅಡ್ಡಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವೀಗ ನಿಂತಿದ್ದೀವಿ. ಇದೇ ಜಾಗದಲ್ಲಿ ನಿಂತು ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡಿದ್ವಿ. ಆದ್ರೆ ಪ್ರತಿನಿತ್ಯವೂ ಕೂಡ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಈಗಲೂ ಕೂಡ ನಾವು ಗಮನಿಸಬಹುದು. ನೋಡಿ, ಇಲ್ಲಿ ಮಾಧ್ಯಮದವರು ಒಳಗಡೆ ಹೋಗೋದಕ್ಕೆ ಅಲ್ಲಿ ಮನವಿಯನ್ನ ಮಾಡ್ಕೊಳ್ತಿದ್ರು ಕೂಡ ಅವರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ. ಕೇರಳ ಮಾಧ್ಯಮದವರನ್ನು ಕೂಡ ಇಲ್ಲೇ ಇರಿಸಿ ಅವರನ್ನ ಇಲ್ಲಿಂದನೇ ವರದಿಯನ್ನ ಮಾಡುವಂತೆ ಅವರು ಒಂದು ತಡೆಯನ್ನ ಹಾಕುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಇಷ್ಟೇ ಅಲ್ಲದೆ ನೋಡಿ, ಶಿರೂರು ಗುಡ್ಡ ಭಾಗದಲ್ಲಿ ಕುಸಿತ ಆಗಿದೆ, ಅಲ್ಲಿ ಕಾರ್ಯಾಚರಣೆ ಮಾಡಲಾಗ್ತದೆ. ಅಲ್ಲಿಂದ ಸ್ವಲ್ಪ ದೂರದ ಅಂದ್ರೆ ಗಂಗಾವಳಿ ನದಿ ಆಪೋಸಿಟ್ ನಲ್ಲಿ ಉಳುವರೆ ಗ್ರಾಮ ಇದೆ. ಆ ಒಂದು ಉಳುವರೆ ಗ್ರಾಮಕ್ಕೆ ತೆರಳಿ ಅಲ್ಲಿಂದ ಚಿತ್ರೀಕರಿಸುವಂತ ಕೆಲಸವನ್ನ ಮಾಧ್ಯಮದವರು ಮಾಡ್ತಾ ಇದ್ರು. ಅಲ್ಲಿಗೂ ಕೂಡ ನಿರ್ಬಂಧವನ್ನ ಹೇರಿದ್ದಾರೆ. ಆದ್ರೆ ಕೆಲ ಸ್ನೇಹಿತ ಮಾಧ್ಯಮದವರು ಹೋಗಿ ಒಂದು ಬೆಟ್ಟದ ಮೇಲೆ ಕೂತು ಅಲ್ಲಿಂದ ಚಿತ್ರೀಕರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಹೋದಂತ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಕೂಡ ಮಾಡಿದ್ರು. ಕೇರಳದ ಒಂದು ರಿಪೋರ್ಟರ್ 24 ಅನ್ನುವ ಚಾನೆಲ್ನ ಕ್ಯಾಮ್ರಾಮನ್ ಹಾಗೂ ಕ್ಯಾಮ್ರಾವನ್ನ ವಶಕ್ಕೆ ಪಡೆದುಕೊಂಡಿದ್ರು, ಕಸ್ಟಡಿಯಲ್ಲಿ ಇಟ್ಕೊಂಡಿದ್ರು. ಆ ಬಳಿಕ ಸುಮಾರು 1 ಗಂಟೆ ಆದ ಬಳಿಕ ಅವರಿಗೆ ವಾಪಸ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ಪ್ರಶ್ನೆ ಇಷ್ಟೇ ಇರುವಂತದ್ದು, ನಾವು ಮಾಧ್ಯಮದವರು ಯಾವುದೇ ಕಾರಣಕ್ಕೂ ಕೂಡ ಕಾರ್ಯಾಚರಣೆಗೆ ಅಡ್ಡಿಪಡಿಸೋರಲ್ಲ. ನಾವು ಒಂದು 100 ಮೀಟರ್ ದೂರದಿಂದ ನೀವು ಬ್ಯಾರಿಕೇಡ್ ಅನ್ನ ಹಾಕಿ ಅಲ್ಲಿಂದ ನಾವು ಚಿತ್ರೀಕರಿಸ್ತೀವಿ ಅಂತ ಎಷ್ಟೇ ಮನವಿಯನ್ನ ಮಾಡಿಕೊಂಡ್ರು ಕೂಡ ಅದಕ್ಕೆ ಯಾವುದೇ ರೀತಿಯಾದಂಥ ಸ್ಪಂದನೆಗಳು ವ್ಯಕ್ತವಾಗ್ತಾ ಇಲ್ಲ. ಅಷ್ಟೇ ಅಲ್ಲ ರಂಜಿತ್, ನೋಡಿ, ಈಗ ಸ್ಥಳೀಯರಲ್ಲೂ ಕೂಡ ಒಂದು ಪ್ಯಾನಿಕ್ ಆಗಿದ್ದಾರೆ. ಏನಾಗ್ತಾ ಇದೆ ಒಳಗಡೆ? ಇವತ್ತು ದೇಶದಾದ್ಯಂತ ಈ ವಿಚಾರವಾಗಿ ಚರ್ಚೆಗಳಾಗ್ತಾ ಇದೆ. ಲೋಕಸಭಾ ಕಲಾಪದಲ್ಲೂ ಕೂಡ ಇದೇ ವಿಚಾರವಾಗಿ ಚರ್ಚೆಗಳಾಗ್ತಾ ಇದೆ. ಅಲ್ಲಿ ಜಾಗದಲ್ಲಿ ಏನಾಗ್ತಾ ಇದೆ ಅಂತೇಳಿ ಒಂದು ಮಾಧ್ಯಮದವರ ಜವಾಬ್ದಾರಿಯಾಗಿ ಮಾಧ್ಯಮದವರು ಆ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ, ಯಾವ ಹಂತಕ್ಕೆ ಹೋಗಿದೆ, ಹೇಗೆಲ್ಲ ರಕ್ಷಣಾ ಕಾರ್ಯಾಚರಣೆ, ಶೋಧ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಆದ್ರೆ ಇದಕ್ಕೂ ಕೂಡ ಅಡ್ಡಿಪಡಿಸುವಂತ ಕೆಲಸಗಳಾಗ್ತಾ ಇದೆ. ಕೇವಲ ಅಡ್ಡಿಪಡಿಸೋದಷ್ಟೇ ಅಲ್ಲ, ಯಾರಾದರೂ ನಾವು ಬಲವಂತದ ಹೋಗಿ ನಾವು ಅಲ್ಲಿಂದ ನಾವು ಶೂಟ್ ಮಾಡ್ತೀವಿ ಅಂತೇಳಿ ಶೂಟಿಂಗ್ ಅನ್ನ ಮಾಡ್ತೀವಿ ಅಂತಂದ್ರು ಕೂಡ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇದೇ ಒಂದು ವಿಚಾರವನ್ನ ಎಲ್ಲ ನೋಡಿ, ಈ ಒಂದು ದಾರಿ ನಿಧಾನದಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಯಾರನ್ನು ಕೂಡ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಇದೇ ರೀತಿಯಾಗಿ ಇಲ್ಲಿಂದ 3 ಹಂತದ ಲೇಯರ್ನಲ್ಲಿ ಅವರು ಬ್ಯಾರಿಕೇಡ್ಗಳನ್ನ ಹಾಕಿ ಅಲ್ಲಿಯೂ ಕೂಡ ತಡೆ ಹಿಡಿಯುವಂತ ಕೆಲಸಗಳಾಗ್ತಾ ಇದೆ. ಹಾಗಾದ್ರೆ ರಕ್ಷಣಾ ಕಾರ್ಯಾಚರಣೆ ಬರಿಂದ ಸಾಕ್ತಾ ಇದೆ ಅನ್ನೋದಾದ್ರೆ ಯಾಕೆ ಮಾಧ್ಯಮದವರನ್ನ ನಿರ್ಬಂಧ ಏರ್ತಿದ್ದಾರೆ ಜಿಲ್ಲಾಡಳಿತ ಹಾಗೂ SP ನಾರಾಯಣ ಅವರು ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿ ಉಳಿದಿರುವಂಥದ್ದು. ಅಷ್ಟೇ ಅಲ್ಲದೆ ಕೇರಳ ಮಾಧ್ಯಮದವರ ಕ್ಯಾಮ್ರಾಗಳನ್ನ ಸೀಸ್ ಮಾಡುವ ಹಂತಕ್ಕೆ ಹೋಗಿದಾದ್ರು ಯಾಕೆ ಎನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ರಂಜಿತ್, ಓಕೆ, ಥ್ಯಾಂಕ್ ಯು. ನಿಮ್ಮೆಲ್ಲ